ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮಸ್ತೆ ಕರುನಾಡು. ಕರುನಾಡಿನ ಕುಲಕೋಟಿ ಮನಸ್ಸುಗಳಿಗೆ ಈ ನಿಮ್ಮ ಎಂಪೈರ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ಈ ವಿಡಿಯೋ ತುಂಬ ಬೇಜಾರಿಂದನೇ ಈ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ 2 ದಿನದಿಂದ ನಡೀತಾ ಇದೆ ಜಸ್ಟಿಸ್ ಫಾರ್ ನೇಹಾ. ಯಾರಿದು ನೇಹಾ? ಏನಿದು? ಏನಕ್ಕೆ ಜಸ್ಟಿಸ್ ಆ ಮಗುವೆ? ಎಲ್ಲ ಈ ವಿಡಿಯೋಲಿ ನಿಮ್ಮ ಮುಂದೆ ಹೇಳ್ತೀನಿ ನಾನು. ಈ ಇನ್ಸಿಡೆಂಟ್ ಆಗಿರೋದು ಕೆಲವು 2 ದಿನದಿಂದ ಮಾತ್ರ. ಅದು ಹುಬ್ಬಳ್ಳಿಯ BVB ಕಾಲೇಜಲ್ಲಿ ನೇಹಾ ಅನ್ನೋ ಹುಡುಗಿ MCA ಫಸ್ಟ್ ಇಯರಲ್ಲಿ ಹೋಗ್ತಿರ್ತಾಳೆ. ಆ ನೇಹಾ ಅನ್ನೋ ಹುಡುಗಿಗೆ ಅಂದರೆ ಎಕ್ಸಾಮ್ ಬಿಟ್ಟು ಬಂದಿರೋ ಹುಡುಗಿನ ಒಬ್ಬ ಫಯಾಜ್ ಅನ್ನೋ ಮುಸ್ಲಿಂ ಹುಡುಗ ಬರ್ಬರವಾಗಿ 9 ಬಾರಿ ಚಾಕುವಿಂದ ಇರಿದು ಕೊಲೆ ಮಾಡಿರ್ತಾನೆ. ನೋಡಿ, ಆ ಹುಡುಗಿಗೆ 9 ಬಾರಿ ಇರಿದು ಕೊಲೆ ಮಾಡಿದ್ದಾನೆ ಅಂದರೆ ಆ ಹುಡುಗನ ಮನಸ್ಥಿತಿ ಹೆಂಗಿರಬೇಕು? ಆ ಹುಡುಗನ ವಿಕಾರ ಎಂಥ ಮನಸ್ಥಿತಿ ಇರಬೇಕು ಅವನಿಗೆ? ಆ ಹುಡುಗಿ ಎಷ್ಟು ನೋವು ಅನುಭವಿಸಿರ್ಬೇಕು? ಈ ಇನ್ಸಿಡೆಂಟು ತುಂಬಾ ವಿಕಾರವಾಗಿ, ತುಂಬಾ ಮನಸ್ಥಿತಿಯಿಂದ ಏನೇನೋ ಎಳಿತಾ ಇದ್ದಾರೆ. ಆ ರಾಜಕೀಯಕ್ಕೆ ಈ ರಾಜಕೀಯಕ್ಕೆ ನಮ್ಗೇನು ಬೇಡ. ಈಗ ಉತ್ತರ ಏನು? ಅವರು ಏನ್ ಮಾಡ್ತಾ ಇದ್ರು? ಏನಕ್ಕೆ ಆಗಿರೋದು ಇನ್ಸಿಡೆಂಟ್? ಅವರಿಬ್ರು ಈಗ ಪರಸ್ಪರ ನಾವು ಈಗ BCA ಸೆಕೆಂಡ್ ಇಯರ್ ಇಂದ ಓದ್ತಾ ಇದ್ದಾರೆ ಅಂತ, ಇಬ್ರು ಜೊತೆಗೆ ಓದ್ತಾ ಇದ್ದಾರೆ, ಏನೋ ಲವ್ ಮಾಡ್ತಾ ಇದ್ದಾರೆ ಅಂತ ಗಾಳಿ ಸುದ್ದಿ ಬರ್ತಾ ಇದೆ. ಅಂತೇನೆಲ್ಲ ಅದು ಗೊತ್ತಿಲ್ಲ. ಏನು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಏನಾದ್ರು ನಡೀಲಿ, ಹತ್ಯೆ ಆಗಿರೋದು ನಿಜ. ಅದನ್ನ ನಾವು ಸಮರ್ಥಿಸ್ಕೊಳ್ಳೋದು ಅದೇನು ಸರಿಯಲ್ಲ. ಹತ್ಯೆ ಆಗಿರೋದು ನಿಜ. ಇಬ್ರು 1 ವರ್ಷದಿಂದ ಲವ್ ಮಾಡ್ತಾ ಇದಾರಂತೆ. ಈ ಹುಡುಗಿ ಮನೆಯವ್ರಿಗೆ ಒಪ್ಸಕ್ ಆಗಿಲ್ವಂತೆ, ಅದಕ್ಕೆ ಮದುವೆ ಆಗೋದು ಬೇಡ ಅಂದಂತೆ. ಇವನು ಹೋಗಿ ಕೊಂದಂತೆ. ಏನ್ ಮಕ್ಕಳಾಟ ಕೆಟ್ಟೋಯ್ತಾ ಇದು? ನಮ್ಮ ಕರ್ನಾಟಕ ಹುಡುಗಿರಿಗೆ ರಕ್ಷಣೆನೇ ಇಲ್ವಂದ್ರೆ ಇದು ಟೋಟಲ್ ಇದು ಎಷ್ಟು ಕೇಸ್ ಅಂದ್ರೆ ಇದು 8ರಿಂದ 9ನೇ ಕೇಸು ಕರ್ನಾಟಕದಲ್ಲಿ ಈ ತರ ಆಗ್ತಾ ಇರೋದು. ಎಲ್ಲಿ ಹೋಗ್ತಾ ಇದ್ ಕರ್ನಾಟಕ? ನಮ್ದು ಎಲ್ಲಿ ಹೋಗ್ತಾ ಇದ್ ಕರ್ನಾಟಕ? ಸರಿ ಆಯ್ತು, ಒಪ್ಕೊಳ್ಳೋಣ, ಇವ್ರದ್ದೇನಾರು ಆಯ್ತು. ನಮ್ಮ ರಾಜಕೀಯ ನಾಯಕರು ತುಂಬಾ ಹೊಗಳಬೇಕು ಅವ್ರನ್ನ. ಅವ್ರ ಬಾಯಿಗಳಿಗೆ ಸಕ್ಕರೆ ಹಾಕಿದ್ರು ಅಲ್ಲ, ಸಕ್ಕರೆಗಿನ್ನ ಏನಾರ ಸಿಹಿಯಾಗಿದ್ದು ತಂದು ಹಾಕ್ಬಿಟ್ರೆ ಇನ್ನೂ ನಮ್ಮ ಓಟ್ ಹಾಕಿ ಗೆಲ್ಸಿರೋ ಅಂತ ಕಾಂಗ್ರೆಸ್ ಮುಖಂಡರು ಆಗಿರ್ಬೋದು, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಆ ಅಪ್ಪನ ಹೊಟ್ಟೆ ತಣ್ಣಗಿರ್ಬೇಕು ಅವನಿಗೆ. ಏನೇನೋ ಉಡಾಫೆ ಮಾತುಗಳು. ಒಬ್ರಾದ್ರೂ ಇಲ್ಲ ನಾನು ಬಿಡಲ್ಲ, ಆ ವಿಷಯ ನಾನು ತೆಗೆದು ಕೊಡ್ತೀನಿ, ಇಲ್ಲ ನಾನು ಶಿಕ್ಷೆ ಕೊಡಿಸ್ತೀನಿ, ಒಬ್ರಾದ್ರು ನೀವು ಅಧಿಕಾರದಲ್ಲಿರೋರು ಒಬ್ರಾದ್ರು ಹೇಳ್ತಿದ್ದೀರಾ? ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ? ಈ ವಿಷಯ ನಾನು ಖಂಡಿಸ್ತೀನಿ. ಈಗ ನಾವು ಈ ಸಾವಿನ ಪ್ರಕರಣ ಕಟ್ಕೊಂಡು ಬೇರೆ ಕಾಂಗ್ರೆಸ್ ಪಾರ್ಟಿಗೆ ನೀವು ಎದುರು ಮಾತ್ರ ಮಾಡಬಾರ್ದು. BJP ಅವರು ಬಂದು ನಿಮಗೆ ನಾವು ಸವಾಲತ್ತು ಮಾಡ್ಕೊಬೋದು ಅಂದರೆ ಈ ಇನ್ಸಿಡೆಂಟ್ನ ಬಳಸ್ಕೊಬಾರ್ದು ಅಂತ ಅವ್ರು ಹೇಳ್ತಿರೋದು. ಈ ಇನ್ಸಿಡೆಂಟಿಗೆ ನ್ಯಾಯ ಕೊಡ್ರಿ ಸ್ವಾಮಿ, ನ್ಯಾಯ ಕೊಡ್ರಿ. ಅವನ್ನ ಇನ್ನೂ ನೀವು ಏನು ಮಾಡ್ತಿದ್ದೀರಾ? 12 ದಿನ ನ್ಯಾಯಾಂಗ ಬಂಧನ ಅಂತ ಅವ್ನಿಗೆ, ಆಮೇಲೆ ವಿಚಾರಣೆ ನಡೆಯುತ್ತಂತೆ, ಆಮೇಲೆ ನೀವು ಶಿಕ್ಷೆ ಕೊಡೋಕ್ಕೆ ಪ್ರಯತ್ನಿಸ್ತೀರಂತೆ. ಏನು ಮಣ್ಣು ಪ್ರಯತ್ನಿಸೋದು? ಅವನು 12 ವರ್ಷ ಬಂದು 15 ವರ್ಷ ಬಂದು ಈಚೆಗೆ ಬರ್ತಾನೆ. ಆ ಮಗುಗೆ ಏನಾಯ್ತು? ಅವ್ನು ಲವ್ವೇ ಮಾಡ್ತಿದ್ನೋ ಏನೇ ಮಾಡ್ತಿದ್ನೋ ಆಯ್ತು. ಈಗ ಒಬ್ರು ಯಾರೋ ಈಗಲೂ ಈಚೆಗೆ ಬಂದ, ಅವನು ಇನ್ನೊಬ್ಬ ಯಾರೋ ಇನ್ನೊಂದು ಯಾವ್ದಾರ ಕಾಲೇಜಲ್ಲಿ ಒಬ್ರು ಲವ್ ಮಾಡೋಂತ ಹಿಂದೆ ಬಿಟ್ಟಿರ್ತಾನೆ. ಅವ್ನು ಬಾಡಲ್ಲ, ಒಂದು ಕೊಲೆ ಮಾಡ್ತಾನೆ, ಮುಗ್ದಾಯ್ತಾ? ನಾನು 15 ವರ್ಷ ಜೈಲ್ಗೆ ಹೋಗ್ತೀನಿ. ಎಲ್ಲಿ ಹೋಗ್ತಾ ಇದೆ ಸರ್ಕಾರ ನಮ್ದು? ಇನ್ನ ನಮ್ಮ DKಶಿ ಅವರು ಏನು ಇದ್ಯಾವುದು ನಮಗೆ ಬೆಳಕಿಗೆ ಬರುತ್ತೆ, ನಾವೆಲ್ಲದಕ್ಕೂ ಉತ್ತರ ಕೊಡ್ತೀವಿ. ಇವರು ಅಷ್ಟೇ, ಎಲ್ಲ ಪಾರ್ಟಿಯವ್ರು ನೀವು ಏನು ಸಮಸ್ಯೆಗೆ ಅದಕ್ಕೆ ಉತ್ತರ ಕೊಡ್ರಿ. ಯಾವ ಪಾರ್ಟಿಯವ್ರಿಗೂ ತಲೆ ಕೆಡ್ಸ್ಕೊಂಬಿಡ್ರಿ. ನೀವು ಯಾವ ಪಾರ್ಟಿ ಮಾತುಗಳಿಗೂ ತಲೆ ಕೆಡ್ಸ್ಕೊಂಬಿಡ್ರಿ. ನಿಮ್ಗೇನು, ನಿಮ್ಮ ಕರ್ತವ್ಯ ಏನು, ನಿಮಗೆ ಏನು ಸಮಸ್ಯೆ ಇದೆ ಅದಕ್ಕೆ ಉತ್ತರ ಕೊಡ್ರಿ. ನೀವು ಸಾಕು, ಇನ್ನೇನು ಬೇಡ. ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಅವರಂತೂ CBI ಅಧಿಕಾರಿನೇ. ಅವರು ಯಾವ್ದಾರ ಕೇಸ್ ಆಗಿರ್ಲಿ ಪಟ್ಟಣಂಗೆ ಏನಾರು ಹೇಳ್ಬಿಡ್ಬೋದು. ಇಬ್ರಿಗೂ ಲವ್ ಅಫೇರ್ ಇತ್ತಂತೆ, ಅವ್ರು ಬಂದಿದ್ರಂತೆ, ಇವ್ರು ಲವ್ ಮಾಡ್ತಿದ್ರಂತೆ, ಇವ್ನು ಲವ್ ಒಪ್ಕೊಂಡ್ಲಿಲ್ವಂತೆ, ಅವ್ನು ಕೊಲೆ ಮಾಡೋದಂತೆ. ಅಷ್ಟೇ ಸಿಂಪಲ್ ವಿಷಯ, ಮುಗಿದೋಯ್ತು. ಏನಕ್ಕೆ ನೀವು ಯಾರು ಹೆಣ್ಮಕ್ಳು ಇನ್ಯಾರು ಅಷ್ಟೇ ಲವ್ ಮಾಡಲ್ವಾ? ಸಾಯ್ತೀನಿ ಹುಡುಗರು. ಇನ್ನು ನಮ್ಮ ಕಾಲೇಜ್ಗೆ ಹೋಗೋ ಹುಡುಗಿರ್ಗಳಿಗೆ ಹಿಂಗೆ ಹೇಳ್ಬಿಡೋದು ಅಷ್ಟೇ. ಇನ್ನು
ನೀವು ಲವ್ ಮಾಡ್ಲಿಲ್ಲ ಅಂದ್ರೆ ಸಾಯಿಸ್ತೀನಿ ಅಷ್ಟೇ. ಇನ್ನ ಲವ್ ಪ್ರಪೋಸಲ್ ಈ ತರ ಆಗೋಗುತ್ತಿನ್ನ. ನಮ್ ಕರ್ನಾಟಕ ಎಲ್ಲಿ ಸಾಕ್ತಾ ಇದೆ? ಏನ್ ನಮ್ ಕರ್ನಾಟಕ ಹೆಣ್ಣಿಗೆ ಪ್ರಾಮುಖ್ಯ ಕೊಡೋ ನಾಡು ನಮ್ದು. ಹೆಣ್ಣಿನ ಅರ್ಶಿನ ಕುಂಕುಮನ ಧ್ವಜ ಮಾಡ್ಕೊಂಡಿರೋ ನಾಡು ನಮ್ದು. ವರ್ಷದಲ್ಲಿ 8 ಪ್ರಕರಣಗಳು ಹಿಂಗಾಗೈತೆ ಅಂದ್ರೆ ಒಂದು ಕಾರು ನ್ಯಾಯ ಕೊಟ್ಟಿದ್ದೀರಾ ನೀವು? ಒಂದು ಕಾರು ಯಾವುದೇ ಸರ್ಕಾರ ಆಗ್ಲಿ, ನಾನು ಇವ್ರ ಸರ್ಕಾರ ಆ ಸರ್ಕಾರ ಅಂತಿಲ್ಲ, ಯಾವುದೇ ಸರ್ಕಾರ ಆಗ್ಲಿ ಒಂದು ಕಾದ್ರು ಒಬ್ಬ ಗಲ್ಗೆ ಹಸಿರೋದಾಗ್ಲಿ, ಒಬ್ಬ ಎನ್ಕೌಂಟರ್ ಮಾಡಿರೋದಾಗ್ಲಿ, ಎನ್ಕೌಂಟರ್ ಮಾಡಿ ಬಿಸಾಕ್ರಿ ಸ್ವಾಮಿ. ಇಂಥ ನನ್ನ ಮಕ್ಳನ್ನ ಹಿಡ್ಕೊಂಡು ಏನ್ ಮಾಡ್ತೀರಾ? ಮಾಡಿ ಬಿಸಾಕ್ರಿ. ಇನ್ನೊಬ್ಬರನ್ನ ಈ ತರ ಮಾಡಿರೋರ್ಗೆ ಬರುತ್ತೆ ಬುದ್ಧಿ. ಅವಾಗ ಎನ್ಕೌಂಟರ್ ಮಾಡಿ ಬಿಸಾಕ್ರಿ. ನಿಮ್ಗೂ ಒಳ್ಳೇದೇ. ಕಾಂಗ್ರೆಸ್ ನಿಮ್ಮ ಯೋಜನೆ, ನಿಮ್ದ ಮತಗಟ್ಟೆ ಯೋಜನೆಗಳಿಗೂ ಅದು ಒಳ್ಳೇದೇ ಆಗುತ್ತೆ. ಅದನ್ನಾರ ಸ್ವಲ್ಪ ತಲೆ ಓಡಿಸ್ರಿ. ಅವ್ರು ಯಾರು ಬೇರೆಯವರಲ್ಲ, ಅವ್ರ ತಂದೆ ಯಾರು ಬೇರೆಯವರಲ್ಲ. ಅವರು ನಿಮ್ಮ ಕಾಂಗ್ರೆಸ್ ಕಾರ್ಪೊರೇಟರೇ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರು. ಪಾಪ ಆ ತಂದೆ ಗೋಳಾಟ ನೋಡಕ್ ಆಗ್ತಿಲ್ಲ. ಅವ್ರು ಒಂದೇ, ಆ ತಂದೆ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ನಿಮ್ಮ ಈ ರಾಜಕೀಯದಿಂದ ಕುತಂತ್ರದಿಂದ ಏನೇನ್ ಮಾಡ್ತಾ ಇದ್ದೀರಾ, ಅವ್ರು ಒಂದೇ ಮಾತು ಹೇಳ್ತಿರೋದು, ಈ ವಿಷಯ ಎಲ್ಲರ ತಿರುವು ಪಡ್ಕೊಂಡ್ರೆ ಅವರ ನೆಮ್ಮದಿ ಹಾಗೂ ಅವ್ರ ಕುಟುಂಬದ ಮೇಲೆ ಏನಾರ ಈ ಹೊಣೆ ಬಂದ್ರೆ ಮಾನ್ಯ CM ಸಿದ್ದರಾಮಯ್ಯ ಅವರ ಹೆಸರು ಬರ್ದಿ ಸೂಸೈಡ್ ಮಾಡ್ಕೊಂತೀನಿ ಅಷ್ಟೇ ಅವ್ರ ತಂದೆ ಹೇಳ್ತಿದ್ರು. ಒಂದು ಮಗು ಕೊಟ್ಟಾಗಿದೆ ಬಲಿನ, ಈಗ ಅವ್ರ ಕುಟುಂಬನ ತಂದ್ಬಿಟ್ರಿ ಬೀದಿಗೆ. ಏನಿಗ್ ಬೇಕು ಇನ್ವೆಸ್ಟಿಗೇಷನ್? ಕೊಲೆ ಅಪರಾಧ ನಡೆದಿರೋದ್ ನಿಜ, ನೋಡಿರೋದ್ ನಿಜ. ಎನ್ಕೌಂಟರ್ ಮಾಡಿ ಬಿಸಾಕ್ರಿ. ಇಲ್ಲ ಬಿಡ್ರಿ, ನಿಮ್ ಕೈ ನಿಮ್ಗೆ ನರ ಇಲ್ಲ ಅಂದ್ರೆ, ನಿಮ್ಮ ಸರ್ಕಾರಕ್ಕೆ ನರ ಇಲ್ಲ ಅಂದ್ರೆ ಬಿಡ್ರಿ, ಜನಗಳ ಕೈ ಕೊಡ್ರಿ, ಅವ್ರು ಮಾಡ್ಕೊಂತಾರೆ ಮುಂದಿಂದ. ನಿಜ ಭಯ ಆಗುತ್ತೆ, ಎಲ್ಲಾ ಪೋಷಕರಿಗೂ ಭಯ ಆಗುತ್ತೆ ಇವಾಗ ಹೆಣ್ಮಕ್ಳನ್ನ ಈಚೆ ಬಿಡಕ್ಕೆ. ಮುಸ್ಲಿಂ ಆಗಿರ್ಬೋದು, ಈಗ ನಾನ್ ಮುಸ್ಲಿಮು, ನಾನು ಹಿಂದೂ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲಾ ಹೆಣ್ಮಕ್ಳು ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಈಗ ಮುಸ್ಲಿಂ ಹೆಣ್ಮಕ್ಳು ಬರ್ತಾರೆ. ಈಗ ಆಯ್ತು, ಈಗ ಇನ್ಸಿಡೆಂಟ್ ಆಯ್ತು, ಹಿಂದೂ ಹುಡುಗಿ ಮುಸ್ಲಿಂ ಕೊಂದ. ಈಗ ನೆಕ್ಸ್ಟ್ ವರ್ಷ ಆಗದೆ ಇರುತ್ತಾ? ಭಯ ಇರ್ಬೇಕು. ಹಿಂಗಾದ್ರೆ ಹಿಂಗ್ ಮಾಡ್ತಾರಪ್ಪ ಅಂತ ಭಯ ಇರ್ಬೇಕು. ನನ್ನ ಮಗನ್ ಭಯ ಐತೆ? ಆಗೋಯ್ತು, ಇದು 9ನೇ ಪ್ರಕರಣ ಆಗೋಯ್ತು, ಅಷ್ಟೇ ಮುಗೀತು. ಇನ್ನು ಅವನಿಗೆ 15 ವರ್ಷ ಜೈಲಿಗೆ ಹಾಕಿರಿ, ನಿಟ್ಟಾಗೆಲ್ಲ ಕೊಬ್ಬಿದ್ ಕುರಿ ಮಾಡ್ರಿ, ಅವನಿಗೆ ತಿನ್ಸಿ ಈಚೆಗೆ ಬಿಡ್ರಿ. ನಿಂಗಾದ್ರೆ ಆಗಲ್ಲ. ನಾನು ಹಿಂದೂ ಪರವಾಗಿ ಮುಸ್ಲಿಂ ಪರವಾಗಿ ಮಾತಾಡ್ತಾ ಇಲ್ಲ. ನನಗೂ ಮುಸ್ಲಿಂ ಫ್ರೆಂಡ್ಸ್ಗಳು ಅವರೇ, ನನಗೂ ಎಲ್ಲಾ ಧರ್ಮದ ಫ್ರೆಂಡ್ಸ್ಗಳು ಅವರೇ. ಎಲ್ಲಾರ ಮನ್ಸುಗಳಿಗೂ ನೋವು ಮಾಡಕ್ ನನಗೂ ಇಷ್ಟ ಇಲ್ಲ. ಆಗಿರೋ ಪ್ರಕರಣ ಇಷ್ಟು, ನ್ಯಾಯ ಬೇಕು ಅಷ್ಟೇ. ನೀವು ಇದಕ್ಕೋಸ್ಕರ ಜಸ್ಟಿಸ್ ಫಾರ್ ನೇಹ ನಾವು ಮಾಡ್ತೀವಿ ಸರಿ, ಸೋಷಿಯಲ್ ಫೇಸ್ಬುಕ್ ನಾವು ಹಾಕ್ತೀವಿ ಸರಿ, ಏನಾಗುತ್ತೆ? ಒಂದು ಪೋಸ್ಟ್ ಹಾಕ್ತೀವಿ, ಏನಾಗುತ್ತೆ? ಇನ್ನೊಂದು ಹೊಸ ಪೋಸ್ಟ್ ಹಾಕ್ತೀವಿ, ಅದು ಕೆಳಗೆ ಬರುತ್ತೆ, ಏನಾಯ್ತು? ಒಂದು ಸ್ಟೇಟಸ್ ಹಾಕ್ತೀವಿ, 24 ಗಂಟೆ ಮುಗ್ದೋಗುತ್ತೆ, ಏನಾಯ್ತು? ಯಂಗ್ಸ್ಟರ್ಸ್ಗಳು ಏನ್ ಮಾಡ್ತಿದ್ದೀರಾ? ಇನ್ಯಾರು ಕಾಲೇಜಿಗೆ ಈಗ ಏನು ಮಾಡಬಾರ್ದು ಅಷ್ಟೇ. ಕರ್ನಾಟಕದಲ್ಲಿ ಇನ್ಯಾರು ಕಾಲೇಜಿಗೆ ಹುಡುಗರನ್ನ ಕಳಿಸ್ಬೇಡ್ರಿ, ಮನೇಲೆ ಇರ್ಸ್ಕೊಂಬಿಡ್ರಿ. ನಮ್ಮ ಕರ್ನಾಟಕ ಸೇಫ್ ಅಲ್ಲ ಹುಡುಗಿರ್ಗೆ, ಗೊತ್ತಾಗೋಯ್ತು. ನಮ್ಮ ಕರ್ನಾಟಕ ಹುಡುಗಿರ್ಗೆ ಸೇಫ್ ಅಲ್ಲ, ಗೊತ್ತಾಗೋಯ್ತು. ನಮ್ಮ ಈ ನರಗೆಟ್ಟ ಈ ಷಂಡ ಸರ್ಕಾರ ಇರೋವರ್ಗು, ಯಾವ ಸರ್ಕಾರ ನಮ್ಗೆ ಬಂದು ಇದಕ್ಕೆ ಸ್ಪಾಟ್ ಅಲ್ಲೇ ಸರ್ಕಾರ ಬಂದು ನಮ್ಗೆ ಉತ್ತರ ಕೊಡುತ್ತೋ ಅಲ್ಲಿವರೆಗೂ ಈ ಸಿಸ್ಟಮು ಬದಲಾಗಲ್ಲ. ವಿಷಯ ಇಷ್ಟು ಸ್ನೇಹಿತರೆ, ನಾವಿವಾಗ ನ್ಯಾಯ ಬೇಕು. ಇಲ್ಲ ಅವನ್ನ ಎನ್ಕೌಂಟರ್ ಮಾಡಬೇಕು, ಇಲ್ಲ ಅವನಿಗೆ ಅದೇನು ನೀವು ಜಾಮೀನಾರ ಕೊಟ್ಟು ಈಚೆಗಡೆ ನಮ್ಮ ಯಾರ್ಯಾರು ಓಡಾಡ್ತಿರ್ತಾರೆ, ಪಾಪ ಬಿಸಿಲು ಆಗ್ಲು ಎಲ್ಲ ಓಡಾಡ್ತಿರ್ತಾರೆ, ಅವ್ರಿಗೆ ಕೊಟ್ಬಿಡ್ರಿ, ಅವ್ರು ನೋಡ್ಕೊಂತ ಮುಂದೆ ಸಾಕು. ಇವೆಲ್ಲ ನೀವು ಅವ್ರಿಗೆ 12 ದಿನ ನ್ಯಾಯಾಂಗ ಬಂಧನ ಅಂತೆ, ಆಮೇಲೆ ಇನ್ವೆಸ್ಟಿಗೇಷನ್ ಅಂತೆ, ಆಮೇಲೆ ಅವನಿಗೆ ಎಷ್ಟು ವರ್ಷ ನೀವು ನೋಡಿ ಇನ್ವೆಸ್ಟಿಗೇಷನ್ ಮಾಡಿ ಅವನಿಗೆ ಶಿಕ್ಷೆ ಕೊಡೋದು ನಾವು ನೋಡಿಬಿಟ್ಟಿದ್ದೀವಿ. 8-9 ಕೇಸ್ಗಳಾಗೋಯ್ತು, ಎಲ್ಲ ಸರ್ಕಾರದ್ದು ಎಲ್ಲ ನೋಡ್ಬಿಟ್ಟಿದ್ವಿ. ಏನಕ್ಕೆ ಸರ್ಕಾರ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಬೇಡ, ಏನಕ್ಕೆ ಓಟ್ ಹಾಕ್ತೀರಾ? ಎಲ್ಲ ಇನ್ನ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ, ಅವ್ರೊಂದು ಪಾಯಿಂಟ್ ಸರಿ ಮರ್ತ್ಬಿಟ್ಟೆ ಅವ್ರೊಂದು ಪಾಯಿಂಟ್ ಹೇಳ್ತಾರೆ, ಬೊಮ್ಮಾಯಿಯವ್ರ ಕಾಲದಲ್ಲೂ ಆಗಿತ್ತು ಕೊಲೆ, ಅವ್ರ ಕಾಲದಲ್ಲೂ ಆಗಿತ್ತು, ನಮ್ಮ ಕಾಲದಲ್ಲಿ ಸ್ಪೆಷಲ್ ಅಲ್ಲ, ನಮ್ಮ ಕಾಲದಲ್ಲೂ ಆಗುತ್ತೆ, ನಾನು ನೋಡ್ತೀನಿ ಕೂತ್ಕೊಂಡು, ಅಷ್ಟೇ ವಿಷಯ ಅಲ್ಲ. ಅವ್ರ ಕಾಲದಲ್ಲೂ ಆಗಿತ್ತು, ಇವ್ರ ಕಾಲದಲ್ಲೂ ಆಗೋದು ಮನ್ನಣೆ ಮಾಡಕ್ ನೀವೇ ಬೇಕಾ? ನೀವೇನ್ ಮಾಡ್ತಿದ್ದೀರಾ ಮತ್ತೆ? ಅವ್ರ ಕಾಲದಲ್ಲಿ ಆಗಿತ್ತು, ನನ್ನ ಕಾಲದಲ್ಲಿ ಆಗ್ಬಾರ್ದು ಅಂತ ಛಲ ಇಲ್ವಾ ನಿಮ್ಗೆ? ಅಷ್ಟು ರೆಬಲ್ ಆಗಿ, ಅಷ್ಟು ಮೈ ಬ್ರದರ್ಸ್ ಹಂಗೆ ಹಿಂಗೆ ಅಂತ ಹೇಳ್ತಿರಲ್ಲ, ಏನಾಯ್ತು? ಎಲ್ಲರೂ ನಿಮ್ ಬ್ರದರ್ಸೇ.
ಎಲ್ಲರೂ ನಿಮ್ ಬ್ರದರ್ಸೆ. ನೀವು ಕರ್ನಾಟಕದಲ್ಲಿ ಹುಟ್ಟಿದೀರಾ ಅಂದ್ಮೇಲೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ನಿಮ್ ಬ್ರದರ್ಸೆ. ಏನಾಯ್ತು ಇವಾಗ? ಏನು ಆಗಲ್ಲ. ನೀವು ನಿಮ್ಮ ಪಾಡಿ ನೀವು ಅವ್ರ ಮೇಲೆ ಇವ್ರು ಹಾಕ್ರಿ, ಇವ್ರ ಮೇಲೆ ಅವ್ರು ಹಾಕ್ರಿ, ಆ ಕುಟುಂಬನ ಬೀದಿಗೆ ತಂದು ಬಿಡ್ರಿ. ಲಾಸ್ಟಿಗೆ CBI ತನಿಖೆ ಅಂತ ಆ ಕುಟುಂಬ ಬೀದಿಗೆ ತಂದು ಬಿಡ್ರಿ. ಇನ್ನು ನಮ್ದು ಇನ್ಸ್ಪೆಕ್ಟರ್ ಕೇಸ್ ಆಯ್ತಲ್ಲ, DK ರವಿ, ಅವ್ರದ್ದು ಹೆಂಗ್ ಕೇಸ್ ಆಯ್ತೋ CBI ತನಿಖೆನ ಹಿಂಗ್ ತಂದು ಬಿಡ್ರಿ. ಆ ಕುಟುಂಬ ಹಾಳಾಗೋಗ್ಲಿ, ತಲೆ ಮರ್ಸ್ಕೊಂಡಿ, ಅವನು ಜೈಲಲ್ಲಿಂದ ಈಚೆಗೆ ಬರ್ಲಿ. ಇದೇ ತರ ಇನ್ನೊಂದು ಇನ್ಸಿಡೆಂಟ್ ಆಗಿ ಇದೆಲ್ಲ ಸಮಸ್ಯೆಗೆ ಪರಿಹಾರ ಅಲ್ಲ ಸ್ನೇಹಿತರೆ. ಅವರು ಎನ್ಕೌಂಟರ್ ಆರ್ಡರ್ ಕೊಡಬೇಕು, ಇಲ್ಲ ಜನರುಗಳಿಗೆ ಕೊಡಬೇಕು ಅವನು ಅಷ್ಟೇ. ಏನಾಗಿದೆ, ಅವ್ರ ಮಧ್ಯೆ ಏನಿತ್ತು, ಇವ್ರ ಮಧ್ಯೆ ಏನಿತ್ತು, ಅವೆಲ್ಲ ಇನ್ಸಿಡೆಂಟ್ ಬೇಡ ನಮಗೆ. ಸೊ ಒಂದು ವಿಡಿಯೋ ಕನ್ಕ್ಲೂಷನ್ ಬರೋಣ ಸ್ನೇಹಿತರೆ. ಈ ವಿಡಿಯೋ ನಿಲ್ಸೋಣ, ಯಾಕಂದರೆ ಈ ವಿಡಿಯೋನ ತುಂಬ ಎಳ್ದಷ್ಟು ಬೇರೆ ನಾನು ಯಾವ್ದಾರ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ನಾನು ಯಾವ್ದಾರ ಧರ್ಮಕ್ಕೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಬರುತ್ತೆ. ಬೇಡ, ನಾನು ಒಂದು ಹುಡುಗಿ ಪರವಾಗಿ, ಈಗ ಏನು ನಾನು ಯಾರು ಇಷ್ಟು ಜನ 9 ಜನ ಆಗಿದ್ರಲ್ಲ ಹುಡುಗಿಯರ ಪರವಾಗಿ, ಆ ಕುಟುಂಬದ ಪರವಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ನಮಗೆ ಜಸ್ಟಿಸ್ ಬೇಕು, ನ್ಯಾಯ ಬೇಕು. ನ್ಯಾಯ ಅಂದರೆ ನಮ್ಗೆ ಯಾವ ಕೋರ್ಟ್ಗೆ ಹೋಗಿ ಯಾವ ಪೇಪರಲ್ಲಿ ನಮ್ಗೆ ಯಾವ ಸಂಪಾದನೆನಾಗಿರಲಿ, ಇಲ್ಲಾಂದರೆ ಎಷ್ಟು ಅಮೌಂಟ್, ಫಿಕ್ಸೆಡ್ ಅಮೌಂಟ್ ಆಗಿರಲಿ ಇಷ್ಟು ಕೊಡೋದಾದ್ರೆ ಬೇಡ. ನಮಗೆ ಅವನನ್ನು ಗಲ್ಗಾಕ್ಬೇಕು, ಇಲ್ಲ ಅಂದರೆ ಜನಗಳಿಗೆ ಕೊಡಬೇಕು, ಜನ ಉತ್ತರ ಕೊಡ್ತಾರೆ ಅವನು, ಇಷ್ಟೇ. ಸೊ ಈ ವಿಡಿಯೋ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಜಸ್ಟಿಸ್ ಫಾರ್ ನೇಹಾ, ನಮಗೆ ನ್ಯಾಯ ಸಿಗಬೇಕು. ಈ ವಿಡಿಯೋ ನೋಡಿ, ಫುಲ್ ನೋಡಿ, ಗೊತ್ತಾಗುತ್ತೆ ನಿಮಗೆ. ಈ ವಿಡಿಯೋ ಫುಲ್ ನೋಡಿದಾಗ ಕಮೆಂಟಲ್ಲಿ ತಿಳಿಸಿ, ನಾನು ಮಾತಾಡಿದಿಷ್ಟೋದಾಗ ನಿಮಗೆ ತಪ್ಪು ಇಲ್ಲ ಸರಿ ಅಂದರೆ ನಾನು ತಿದ್ಕೊತೀನಿ, ಏನು ತಪ್ಪಾಗಿದೆ ಏನು ಸರಿಯಾಗಿದೆ. ಈ ವಿಡಿಯೋ ಕೊನೆಯಲ್ಲಿ ನಾನು ತಿದ್ಕೋತೀನಿ ನೋಡಿ. ಸೊ ಸೈನಿಂಗ್ ಆಫ್, ಎಲ್ಲರಿಗೂ ಶುಭರಾತ್ರಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಎಂಪೈರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ರೀಚ್ ಮಾಡಿಸಿ. ಸೊ ಮುಂದಿನ ವಿಡಿಯೋ ಸಿಗೋಣ.